ಹಲೋ ನಮಸ್ತೆ ಎಲ್ರಿಗೂ. ಎಲ್ಲ ಹೇಗಿದ್ದೀರಾ? ಚೆನ್ನಾಗಿದ್ದೀರಾ ಅನ್ಕೋತೀನಿ. ನಾನು ಚೆನ್ನಾಗಿದ್ದೀನಿ. ನಾನು ನಿಮ್ಮ ವೀಣಾ ಸುರೇಶ್. ಎಲ್ಲರಿಗೂ ನನ್ನ ಕಾರ್ಯಕ್ರಮವಾದ ಕಥಾಸರಣಿ ರಾಗಸುತೆ ಜೊತೆ ಕಾರ್ಯಕ್ರಮಕ್ಕೆ ಆತ್ಮೀಯ ಸ್ವಾಗತ. ಇದು ನನ್ನ ಮೂರನೇ ಕಥೆ, ಮಳೆ ಸುರಿಸಿ ಮುಗಿಲು ಹಗುರಾದಂತೆ ಅಂತ ಕಥೆ ಹೆಸರು. ಪ್ಲೀಸ್ ನೋಡ್ತಾ ಇರೋರು ಕೇಳ್ತಾ ಇರೋರು ಎಲ್ಲರೂ ತಪ್ಪದೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹಾಗೆ ನಿಮಗೆ ಯಾರಾದರೂ ಪರಿಚಯ ಇದ್ದರೆ ಅವ್ರಿಗೂ ಹೇಳಿ. ಹಾಯ್, ಗುಡ್ ಮಾರ್ನಿಂಗ್ ಪುಟ್ಮರಿ. ಏನು ಮಾಡ್ತಾ ಇದ್ದಾಳೆ ನಮ್ಮ ಪುಟ್ಟಿ? ಮುಖ ತೊಳಿತಾ ಹಲ್ಲುಜ್ತಾ ಎನ್ನುತ್ತಾ ಮಗಳನ್ನು ಮುದ್ದು ಮಾಡಿ ಬಲಗೈಯಿಂದ ಎತ್ತಿಕೊಂಡು ಎರಡೂ ಕೆನ್ನೆಗೂ ಮುತ್ತಿಕ್ಕಿದ್ದ ಆಯುಷ್ ಅಲ್ಲಿಯೇ ನಿಂತು ಅಪ್ಪ ಮಗಳ ಪ್ರೀತಿ ನೋಡಿ ಕಣ್ತುಂಬಿಕೊಂಡಿದ್ದ ಜನಾರ್ದನ. ಭಗವಂತ, ಹೇಗೆ ಇದ್ದ ಮನೆ ಹೇಗೆ ಆಗಿ ಹೋಗಿದೆ? ಏನು ಮಾಡಿದ್ದರು ಇವರು ಎಲ್ಲರೂ ನಿನಗೆ? ಎಂತಕ್ಕೆ ಇವರಿಗೆ ಹೀಗೆ ಶಿಕ್ಷೆ ಕೊಡುತ್ತಿರುವುದು ನೀನು? ಇದು ನಿನಗೆ ನ್ಯಾಯ ಅನ್ನಿಸ್ತಾ ಉಂಟಾ? ನೋವಿನಿಂದ ಅಲವತ್ತುಕೊಂಡಿದ್ದ ಜಾನಿ ಅವರಿಬ್ಬರನ್ನೇ ನೋಡುತ್ತಾ, ಜಾನಿ ಜಾನಿ ಏನಾಯಿತು? ಯಾಕೆ ಹೀಗೆ ಗರಬಡಿದೋರಂಗೆ ನಿಂತಿದೆಯಾ? ಗೊತ್ತಿದೆ ಅವನಿಗೆ, ದಿನವೂ ಇದೇ ಕಥೆ ಅವನದು. ಪಾಪ, ಒಳ್ಳೆಯ ಹುಡುಗ. ಹಳೆಯದೆಲ್ಲವನ್ನೂ ನೆನೆಸಿಕೊಂಡು ದುಃಖ ಪಡ್ತಾನೆ. ಯಾರು ಏನು ಮಾಡಲು ಸಾಧ್ಯ? ಜಾನಿ, ನೀನು ದಿನವೂ ಹೀಗೆ ಮಾಡಿದರೆ ಹೇಗೆ ಹೇಳು? ನಾವು ಚಿಂತಿಸಿದರೆ ದುಃಖಿಸಿದರೆ ಗತಿಸಿ ಹೋದ ಕಾಲ ಮರಳಿ ಬರುವುದೇ? ಇಲ್ಲ ಅಲ್ಲವೇ? ಕಾಲಾಯ ತಸ್ಮೈ ನಮಃ. ಕಾಲಕ್ಕೆ ತಕ್ಕಂತೆ ನಾವು ನಡೆಯುತ್ತಾ ಇರಬೇಕು ಅಷ್ಟೇ. ನಮ್ಮ ಅದೃಷ್ಟದಲ್ಲಿ ಎಷ್ಟಿದೆಯೋ ಅಷ್ಟೇ ಲಭ್ಯ ಕಣೋ ಜಾನಿ. ನೀನು ನಾನು ಅತ್ತರೆ ನೋವು ಪಟ್ಟುಕೊಂಡರೆ ನಡೆದದ್ದು ಸುಳ್ಳಾಗುವುದೇ? ನಡೆಯುವುದು ನಿಲ್ಲುವುದೇ? ಬಿಟ್ಟು ಬಿಡು ಜಾನಿ. ಬಂದಿದ್ದನ್ನೆಲ್ಲ ಬಂದಂತೆಯೇ ಅನುಭವಿಸೋಣ. ಅದಷ್ಟೇ ನಮ್ಮ ಕೈಯಲ್ಲಿ ಆಗುವುದು ಎಂದಿದ್ದ ಆಯುಷ್. ಅವನು ಇಷ್ಟು ಮಾತನಾಡಿದ್ದನ್ನು ಎಷ್ಟೋ ದಿನಗಳ ಬಳಿಕ ಹಿಂದೆ ಕೇಳಿದ್ದ ಜಾನಿ. ಅಣ್ಣ ಹೀಗೆ ಬಾಯಿಯ ತುಂಬ ಮಾತು ಆಡದೆ ಎಷ್ಟೋ ಕಾಲವೇ ಆಗಿ ಹೋಗಿತ್ತಲ್ಲವೋ? ಹೀಗೆ ಮಾತು ಆಡುತ್ತಾ ಇದ್ದರೆ ಎಂಥದ್ದೋ ಖುಷಿ ಮಾರಯ್ಯ. ನಮ್ಮ ಅಣ್ಣ ಯಾವಾಗಲೂ ಹೀಗೇ ಇರಬೇಕು ಎಂದೇ ನಾನು ಭಗವಂತನಲ್ಲಿ ಬೇಡುವುದು ಎಂದುಕೊಂಡ ಜಾನಿ. ಅದು ಹಾಗೆ ಅಲ್ಲ ಅಣ್ಣ, ನಾನು ಮರೆಯಬೇಕು ಅಂದುಕೊಳ್ತೀನಿ ಅಣ್ಣ. ಆದರೆ ಅದೆಲ್ಲ ನಡೆಯುವುದಾ? ಬಿಡಿ ಅಣ್ಣ, ನನಗೆ ಕೈತುಂಬ ಕೆಲಸ ಉಂಟು. ನೀವು ನಮ್ಮ ಚಿನ್ನು ಬಂಗಾರವನ್ನು ಕರೆದುಕೊಂಡು ಬನ್ನಿ ಮಾರಯ್ಯ, ತಿಂಡಿ ತಿನ್ನಲಿಕ್ಕುಂಟು ಎಂದು ತನ್ನ ಕಣ್ಣು ಒತ್ತಿಕೊಂಡು ಹಿಂದೆ ತಿರುಗಿ ನಡೆದು ಬಿಟ್ಟಿದ್ದ ಜಾನಿ. ನಿಟ್ಟುಸಿರು ಬಿಟ್ಟಿದ್ದ ಆಯುಷ್ ಅವನ ಮುಖವನ್ನೇ ನೋಡುತ್ತಿದ್ದ ಪುಟಾಣಿ ತನ್ನ ಪುಟ್ಟ ಕೈಗಳಿಂದ ಅವನ ಮುಖವನ್ನು ತನ್ನ ಕಡೆಗೆ ತಿರುಗಿಸಿಕೊಂಡು ಅವನ ಕೆನೆಗೆ ಮುತ್ತಿಟ್ಟು ಮುದ್ದಾಗಿ ನಕ್ಕಿತ್ತು. ಮುದ್ದುಕ್ಕಿ ಬಂದಿತ್ತು ಅವನಿಗೆ. ಅವಳ ಎರಡೂ ಕೆನ್ನೆಗೆ ಮುತ್ತಿಟ್ಟು ಅಪ್ಪಿಕೊಂಡ. ಪುಟ್ಮರಿ, ನಾವು ಕೆಳಗೆ ಹೋಗೋಣವಾ? ಏನು ಹೇಳಿದ್ರು ಹೇಳು ಜಾನಿ ಅಂಕಲ್? ತಿಂಡಿ ತಿನ್ನೋಕೆ ಹೋಗಬೇಕಲ್ಲ ನಾವೀಗ. ಮತ್ತೆ ತಿಂಡಿ ತಿಂದು ಸ್ನಾನ ಮಾಡಿ ನಮ್ಮ ಪುಟ್ಮರಿ ಸ್ಕೂಲ್ಗೆ ಹೋಗಬೇಕಲ್ವಾ? ಡಡ್ಡ ಕಂಪನಿಗೆ ಹೋಗಬೇಕಲ್ವಾ? ಪುಟ್ಮರಿನ ಸ್ಕೂಲ್ಗೆ ಬಿಟ್ಟು ಎಂದು ಅವಳನ್ನು ಎತ್ತಿಕೊಂಡೇ ಹೊರಡಲು ಅನುವಾದ. ಡಡ್ಡ ಎಂದಿತು ತಡೆದು ಹುಡುಗಿ. ಅವಳ ಕಡೆಗೆ ನೋಡಿದವನಿಗೆ ಕೆಳಗೆ ಇಳಿಸು ತನ್ನನ್ನು ಎನ್ನುವಂತೆ ಸನ್ನೆ ಮಾಡಿತ್ತು ಪುಟಾಣಿ. ಮುಗುಳ್ನಕ್ಕವನು, ಓ ನಮ್ಮ ಪುಟ್ಮರಿ ಅವಳೇ ಬರ್ತಾಳಾ? ಓಕೆ ಓಕೆ ಎಂದು ಅವಳನ್ನು ಕೆಳಗೆ ಇಳಿಸಿ ಅವಳ ಕೈ ಹಿಡಿದು ಕೆಳಗೆ ನಡೆದ ಆಯುಷ್. ಏ ಕುಂಕುಮ್, ನಿಧಾನಕ್ಕೆ ತಿನ್ನೆ ಮಾರೈತಿ, ನಿಂಗೆ ಇದು ಇಲ್ಯಾರೂ ನಿನ್ನ ತಿಂಡಿನ ಕಸಿದುಕೊಳ್ಳಲ್ಲ ಎಂದಿದ್ದಳು ನಗುತ್ತಾ ಮಂದಾರ ಅವಳ ತಿಂಡಿ ತಿನ್ನುವ ಸ್ಪೀಡ್ ನೋಡಿ. ಏ ಸುಮ್ಮನಿರು ನೀನು ಮಂದ, ನನ್ನ ಚಿಂತೆ ನನಗೆ. ಆ ಓನರ್ ನನ್ನ ಮಗ ಬಾಂಡ್ಲಿ ಅಂಕಲ್ ಬಂದು ನನ್ನ ಅವಲಕ್ಕಿ ಬಟ್ಲಿಗೆ ಕೈ ಹಾಕಿದ್ರೆ ಎಂದು ಕಣ್ಣು ಹೊಡೆದಿದ್ದಳು ಬಾಯಿಗೆ ಅವಲಕ್ಕಿ ತುರುಕಿಕೊಂಡೇ ಕುಂಕುಮ. ಬರಲಿ ಇವತ್ತು ಬುರುಡೆಗೆ ಬಿಸಿನೀರು ಕಾಯಿಸ್ಬಿಡ್ತೀನಿ ಎಂದಿದ್ದಳು. ಇಬ್ಬರು ಜೋರಾಗಿ ನಕ್ಕು ಬಿಟ್ಟಿದ್ದರು. ಏ ಮಂದ, ಅದೇ ನೀನು ಕೆಲಸ ಮಾಡ್ತೀಯ ಅಲ್ವಾ? ಹೆಂಗಿದೆ ಆಫೀಸು? ಅಲ್ಲಿಯ ವಾತಾವರಣ ಎಲ್ಲ ಹೇಗಿದೆ? ನಾನು ಅಲ್ಲಿ ಕೆಲಸ ಸಿಕ್ಕರೆ ಮಾಡ್ಬೋದಾ? ಯಾಕೆ ಕೇಳಿದೆ ಅಂದರೆ ನಿನಗೆ ಗೊತ್ತಲ್ಲ, ನನ್ನ ಬಾಯಿ ಸುಮ್ಮನೆ ಇರಲ್ಲ. ವಟ ವಟ ಅಂತಾನೇ ಇರಬೇಕು ನನಗೆ. ಬಾಯಿ ಮುಚ್ಕೊಂಡು ಕೆಲಸ ಮಾಡೋಕ್ಕೆ ಆಗಲ್ಲ ನನಗೆ. ಅದಕ್ಕೆ ಯಾವುದಕ್ಕೂ ಇರಲಿ ಅಂತವ ಕೇಳ್ತಿದ್ದೀನಿ ಎಂದಳು ಕುಂಕುಮ. ನಾಳೆ ನೀನು ಇಂಟರ್ವ್ಯೂ ಅಟೆಂಡ್ ಮಾಡೋದು ನೋಡು, ಮಿಕ್ಕಿದ್ದೆಲ್ಲ ಆಮೇಲೆ ನೋಡೋಣ ಎಂದು ಮುಗುಳ್ನಕ್ಕಿದ್ದಳು ಮಂದಾರ. ಅಪ್ಪ ಮಗಳಿಬ್ಬರು ತಿಂಡಿಗೆ ಬಂದಿದ್ದರು. ವಿಶಾಲವಾದ ಡೈನಿಂಗ್ ಹಾಲ್, ಅಷ್ಟೇ ದೊಡ್ಡದಾದ ಡೈನಿಂಗ್ ಟೇಬಲ್ ಮಾರ್ಬಲ್ನಿಂದ ನಿರ್ಮಿಸಿದ್ದರು. 30 ಜನರು ಕುಳಿತು ಊಟ ಮಾಡಬಹುದಿತ್ತು ಅಲ್ಲಿ. ನಮ್ಮ ಚಿನ್ನು ಬಂಗಾರ ಬಂದಿತ್ತಾ ತಿಂಡಿ ತಿನ್ನುವುದಕ್ಕೆ? ಬಾರ 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 ಚಿನ್ನು ಬಂಗಾರ. ಅವಳ ಸನಿಹ ಬಂದವನು ಅವಳನ್ನು ಎತ್ತಿ ಒಂದು ಕುರ್ಚಿಯ ಮೇಲೆ ಕೂರಿಸಿದ್ದ ಜಾನಿ. ಅವಳ ಪಕ್ಕದಲ್ಲೇ ತಾನೂ ಕುಳಿತ ಆಯುಷ್. ಜಾನಿ, ಅಪ್ಪಾಜಿಗೆ ತಿಂಡಿ ಕೊಟ್ಟ?
ನೀನು ಪಾಪುಗೆ ತಿಂಡಿ ತಿನ್ನಿಸ್ತಾ ಇರು, ನಾನು ಹೋಗಿ ಅವರನ್ನು ಮಾತಾಡಿಸ್ಕೊಂಡು ಬರ್ತೀನಿ. ಪಾಪು ನಾನು ಬರೋ ತನಕ ಜಾನಿ ಅಂಕಲ್ ಕೈಯಲ್ಲಿ ತಿಂತಾ ಇರು, ನಾನು ತಾತನ್ನ ಮಾತಾಡಿಸ್ಕೊಂಡು ಬಂದು ನಿನಗೆ ತಿನ್ನಿಸ್ತೀನಿ ಎಂದಿದ್ದ. ಅವನ ಕೈ ಹಿಡಿದವಳು ಡಡ್ಡ ಎಂದು ನಾನೂ ಬರ್ತೀನಿ ಎನ್ನುವಂತೆ ಸನ್ನೆ ಮಾಡಿತ್ತು ಮಗು. ಓ, ನಮ್ಮ ಪಾಪುನೂ ಬರುತ್ತಾ ತಾತನ್ನ ಮಾತಾಡ್ಸೋಕೆ? ಬಾ 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 ಕಂದ ಎಂದು ಅವಳನ್ನು ಇಳಿಸಿ ತನ್ನ ಜೊತೆ ಕರೆದುಕೊಂಡು ತನ್ನ ತಂದೆಯ ರೂಮಿನತ್ತ ನಡೆದಿದ್ದ ಆಯುಷ್. ಅವನ ನಿತ್ಯದ ಕಾಯಕ ಅದು. ನೋಡುತ್ತಿದ್ದ ಜಾನಿಗೆ ನಿಟ್ಟುಸಿರಿಟ್ಟ. ಈ ಅರಮನೆಗೆ ಏನು ಗರ ಬರೆದುಂಟೋ ದೇವರೇ ಬಲ್ಲ ಮಾರಾಯ. ಖುಷಿಯೇ ಕಾಣದಂತೆ ಮಾಯವಾಗುಂಟು ಈ ಮನೆಯಿಂದ. ಯಾವಾಗ ಸರಿಯಾಗುತ್ತದೆಯೋ ಈ ಮನೆಯ ಗ್ರಹಚಾರ ಎಂದುಕೊಂಡ ಮನಸ್ಸಿನಲ್ಲೇ. ಏ ಕುಂಕುಮ್, ಇವತ್ತು ನಿಂದು ಇಂಟರ್ವ್ಯೂ ಅಲ್ವೇನೆ? ಏನೇ ಹಿಂಗಿದೆಯಾ? ಇನ್ನುವೇ ರೆಡಿ ಆಗಲ್ವಾ? ಲೇಟ್ ಆಯಿತು, ಬಾರೇ ಬೇಗ ಜೊತೆಗೆ ಹೋಗೋಣ. ಒಂದೇ ಆಫೀಸಿಗೆ ಅಲ್ವಾ ನಾವು ಹೋಗಬೇಕಾಗಿರೋದು? ಇನ್ನು ತನ್ನ ಮಾಮೂಲಿ ಉಡುಪಿನಲ್ಲೇ ನಿಂತಿದ್ದ ಗೆಳತಿಯನ್ನು ನೋಡಿ ಹೇಳಿದ್ದಳು ಮಂದಾರ. ಅವಳ ಇಷ್ಟದ ಉಡುಪು ಹಾಗೂ ಯಾವಾಗಲೂ ಅವಳು ಧರಿಸುತ್ತಿದ್ದುದು ಒಂದು ಲಾಂಗ್ ಸ್ಕರ್ಟ್ ಟಾಪ್, ಮೇಲೊಂದು ವೇಲ್ನ ಕತ್ತಿಗೆ ಸುತ್ತಿಕೊಂಡಂತೆ ಹಾಕಿಕೊಳ್ಳುತ್ತಿದ್ದಳು. ಇದು ಅವಳಿಗೆ ಇಷ್ಟದ ಹಾಗೂ ಅವಳಿಗೆ ಕಂಫರ್ಟ್ ಫೀಲ್ ಕೊಡುತ್ತಿದ್ದ ಉಡುಪಾಗಿತ್ತು. ಇಂದು ಅದನ್ನೇ ಧರಿಸಿದ್ದಳು. ಯಾವುದೇ ಅಲಂಕಾರವನ್ನೂ ಮಾಡಿಕೊಳ್ಳುತ್ತಿರಲಿಲ್ಲ ಕುಂಕುಮ. ಹಣೆಗೆ ಒಂದು ಚಿಕ್ಕ ಬಿಂದಿ, ತನ್ನ ಅಗಲವಾದ ಕಣ್ಣಿಗೆ ಗಾಢವಾಗಿ ಕಾಡಿಗೆ ಹಚ್ಚುತ್ತಿದ್ದಳು ಅಷ್ಟೇ. ಅದೇ ಅವಳ ಅಲಂಕಾರ. ನಿರಾಭರಣ ಸುಂದರಿಯವಳು. ಏನೂ ಅಲಂಕಾರ ಇಲ್ಲದೆಯೂ ಸುಂದರವಾಗಿ ಕಾಣಿಸುತ್ತಿದ್ದಳು. ಪ್ರಾಕೃತಿಕವಾಗಿ ಬಂದಂತಹ ಸೌಂದರ್ಯ ಅವಳದು. ಅದಕ್ಕೆ ಯಾವುದೇ ಕೃತಕ ಅಲಂಕಾರದ ಅವಶ್ಯಕತೆ ಇರಲಿಲ್ಲ. ಅವಳನ್ನು ನೋಡಿ ಖುಷಿಯೇನೋ ಆಗಿತ್ತು ಮಂದಾರಾಗೆ. ಅವಳಿಗೂ ಸರಳವಾಗಿರುವುದೇ ಇಷ್ಟ. ಆದರೆ ಇಂದು ಅವಳ ಇಂಟರ್ವ್ಯೂ, ಅದು ತನ್ನ ಆಫೀಸಲ್ಲೇ. ಅಲ್ಲಿನ ರೀತಿ ನೀತಿ ಗೊತ್ತಿರುವವಳಿಗೆ ಟೆನ್ಷನ್ ಆಗಿತ್ತು ಇವಳನ್ನು ನೋಡಿ. ಅಲ್ಲಿ ಬರುವವರೆಲ್ಲ ಬ್ರ್ಯಾಂಡೆಡ್ ಬೇಬಿಗಳೇ ಆಗಿದ್ದರು. ಅದರಲ್ಲೂ ಆಫೀಸ್ ಕೆಲಸ ಮಾಡುವ ಹುಡುಗಿಯರನ್ನು ನೋಡಿದರೆ ಯಾವುದೋ ಮಾಡೆಲ್ಗಳನ್ನು ನೋಡಿದಂತಾಗುತ್ತಿತ್ತು. ಮಂದಾರ ಕೆಲಸ ಮಾಡುತ್ತಿದ್ದುದು ಸ್ಟಿಚಿಂಗ್ ಸೆಕ್ಷನ್ ಅಲ್ಲಾದ್ದರಿಂದ ಅಷ್ಟು ಹೈಫೈ ಹುಡುಗಿಯರು ಇರಲಿಲ್ಲ ಅಲ್ಲಿ. ಆದರೂ ಯಾರೂ ಸಿಂಪಲ್ಲಾಗಿ ಬರುತ್ತಲೂ ಇರಲಿಲ್ಲ. ಅದು ನಕ್ಷತ್ರ ಫ್ಯಾಷನ್ಸ್ ಎಂಬ ಇಂಟರ್ನ್ಯಾಷನಲ್ ಲೆವೆಲ್ ಕಂಪನಿಯಲ್ಲವೇ? ಅದರ ಗೌರವಕ್ಕೆ ಧಕ್ಕೆ ಬರಬಾರದಲ್ಲವೇ? ಅದಕ್ಕಾಗಿ ಎಲ್ಲರೂ ಟಿಪ್ ಟಾಪ್ ಆಗಿ ರೆಡಿಯಾಗಿಯೇ ಬರುತ್ತಿದ್ದರು ಕಂಪನಿಗೆ. ಮಂದಾರ ಕೂಡ ಇದನ್ನೇ ಪಾಲಿಸುತ್ತಿದ್ದಳು. ತನ್ನನ್ನೇ ತಾನು ನೋಡಿಕೊಂಡಳು ಒಂದು ಸಲ ಕುಂಕುಮ ಅಯೋಮಯಳಾಗಿ. ಏನಾಗಿದೆ ನನ್ನ ಡ್ರೆಸ್ಗೆ? ಇಷ್ಟು ಚಂದ ಇದೆ, ನನಗೆ ಚೆನ್ನಾಗೇ ಕಾಣಿಸುತ್ತೆ ಈ ಬಟ್ಟೆ, ನನಗೆ ಗೊತ್ತು ಎಂದುಕೊಂಡು ಮೂತಿ ಮುರಿದಿದ್ದಳು. ಏನಾಯ್ತೆ ಮಂದ? ಯಾಕೆ ಈ ಡ್ರೆಸ್ಗೆ ಏನಾಗಿದೆ? ಚೆನ್ನಾಗಿಲ್ವಾ? ನಾನು ಹೀಗೆ ಬರೋದು ಕಣೆ. ಯಾಕೆ, ನಮ್ಮ ಬಟ್ಟೆ ನೋಡಿ ಕೆಲಸ ಕೊಡ್ತಾರಾ ಅಲ್ಲಿ? ಇಲ್ಲ ಅಲ್ವಾ? ನಮ್ಮ ಟ್ಯಾಲೆಂಟ್ ನೋಡಿ ಕೊಡಬೇಕು ಅವರು ಕೆಲಸವ. ನನಗೆ ಬೇಜಾನ್ ಅದೇ ಅದು. ಯಾವುದು ಹೇಳು? ಅದೇ ಕಣೆ ಟ್ಯಾಲೆಂಟು ಎಂದು ನಕ್ಕು ಬಿಟ್ಟಿದ್ದಳು ಕುಂಕುಮ. ಅಮ್ಮ ಮಾತೆ, ಅಡ್ಬಿದ್ದೆ ಕಣೆ ನಿನ್ನ ಟ್ಯಾಲೆಂಟ್ಗೆ. ಈಗೇನು ನೀನು ಇದೇ ಅವತಾರದಲ್ಲೇ ಬರೋಳಾ? ಅದು ದೊಡ್ಡ ಅಡ್ವರ್ಟೈಸಿಂಗ್ ಕಂಪನಿ ಕಣೆ ಕುಂಕುಮ್. ಅಲ್ಲಿ ಬರೋರೆಲ್ಲ ದೊಡ್ಡ ದೊಡ್ಡ ಮಾಡೆಲ್ಗಳೇ. ಎಂತೆಂಥ ಬಟ್ಟೆ ಹಾಕ್ಕೊಂಡು ಬರ್ತಾರೆ ಗೊತ್ತಾ? ನೋಡಿದರೆ ತಲೆ ತಿರುಗಬೇಕು ನಮಗೆ. ಹಾಗಿರುವಾಗ ನಾವು ಅಟ್ಲೀಸ್ಟ್ ಒಂದು ಒಳ್ಳೆ ಸಲ್ವಾರ್ ಸೂಟಾದರೂ ಹಾಕ್ಕೊಂಡು ಹೋಗಬೇಕಲ್ವೇನೆ? ಅದಕ್ಕೆ ನಾನು ಇಷ್ಟ ಇಲ್ಲದೆ ಇದ್ದರೂ ಕಷ್ಟ ಆದರೂ ಒಳ್ಳೊಳ್ಳೆ ಬಟ್ಟೆ ತಗೊಳ್ಳೋದು ಕಣೆ ಕುಂಕುಮ್. ಇಲ್ಲ ಅಂದರೆ ನಮ್ಮನ್ನು ಯಾವುದೋ ಬೇರೆ ಗ್ರಹದಿಂದ ಬಂದ ಪ್ರಾಣಿಗಳ ಹಾಗೆ ನೋಡ್ತಾರೆ ಕಣೆ ಅಲ್ಲಿಯ ಜನ ಎಂದಿದ್ದಳು ಪ್ರಾಮಾಣಿಕವಾಗಿ ಮಂದ. ಅವಳು 2 ವರ್ಷಗಳಿಂದ ಅಲ್ಲೇ ಕೆಲಸ ಮಾಡುತ್ತಿದ್ದಳು. ಅದು ಹೇಗೋ ಅವಳು ಅಂತಹ ಪ್ರತಿಷ್ಠಿತ ಕಂಪನಿಯಲ್ಲಿ ಕೆಲಸ ಗಿಟ್ಟಿಸಿಕೊಂಡಿದ್ದಳು. ಅವಳಿಗೇ ನಂಬಲಾಗಿರಲಿಲ್ಲ ತನಗೆ ಅಲ್ಲಿ ಕೆಲಸ ಸಿಕ್ಕಿದ್ದನ್ನು. ಮುಂದಿನ ಭಾಗದಲ್ಲಿ ಅದೇ ನಕ್ಷತ್ರ ಫ್ಯಾಷನ್ಸ್ ಆಫೀಸು, ಅಲ್ಲಿಗೆ ಇವರು ಗೆಳತಿಯರಿಬ್ಬರು ಬಂದಾಗ ಏನು ನಡೆಯುತ್ತೆ ಅದನ್ನು ಹೇಳ್ತೀನಿ. ಪ್ಲೀಸ್ ಎಲ್ಲರೂ ನೋಡಿ ಕಮೆಂಟ್ಸು ಲೈಕ್ಸು ಕೊಡೋದನ್ನು ಮರಿಬೇಡಿ. ಹಾಗೆ ನನ್ನ ಇನ್ನೊಂದು ಯೂಟ್ಯೂಬ್ ಚಾನೆಲ್ಲು ಸ್ಟಾರ್ಟ್ ಮಾಡಿದ್ದೀನಿ. ಅದರಲ್ಲೊಂದು ಶಾರ್ಟ್ಸ್ ಕೂಡ ಹಾಕಿದ್ದೀನಿ, ಕೆಳಗಡೆ ಲಿಂಕ್ ಹಾಕ್ತೀನಿ. ಪ್ಲೀಸ್ ಎಲ್ಲರೂ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ.